ನಮಸ್ಕಾರ ಸ್ನೇಹಿತರೆ, ಇನ್ನೇನು ಯುಗಾದಿ ಹಬ್ಬ ಬಂತು. ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್ ಅಂತ ಬರೆಯಿರಿ. ಸ್ನೇಹಿತರೆ, ಯುಗಾದಿ ಹಬ್ಬವು ಮನೆಗೆ ಒಂದು ರೀತಿಯಲ್ಲಿ ಬೇಸ್ಮೆಂಟ್ ಇದ್ದ ಹಾಗೆ. ಸ್ನೇಹಿತರೆ, ಮನೆಯನ್ನು ಕಟ್ಟುವಾಗ ಯಾವ ರೀತಿಯಾಗಿ ನಾವು ತಳಹದಿಯನ್ನು ನಿರ್ಮಾಣ ಮಾಡ್ತೀವೋ, ಇಲ್ಲಿ ನಾವು ಬೇಸ್ಮೆಂಟನ್ನು ಹಾಕಿ ಮನೆಯನ್ನು ಕಟ್ಟಡಗಳನ್ನು ಕಟ್ಟುತ್ತೇವೆ. ಇದೇ ರೀತಿಯಾಗಿ ಇಡೀ ವರ್ಷ ನಾವೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಯುಗಾದಿ ಹಬ್ಬದ ದಿನ ಕೆಲವು ಚಿಕ್ಕ ಪುಟ್ಟ ಎಚ್ಚರಿಕೆಗಳನ್ನು ವಹಿಸಿಕೊಂಡು ಎಷ್ಟು ಖುಷಿಯಾಗಿ ಸಂತೋಷವಾಗಿರ್ತೀವೋ, ಅದೇ ರೀತಿಯಾಗಿ ಇಡೀ ವರ್ಷ ನಾವು ಸಂತೋಷದಿಂದ ಖುಷಿಯಾಗಿ ಇರಬಹುದು. ಈ ಯುಗಾದಿ ಹಬ್ಬದ ದಿನ ನಾವು ಯಾವ ರೀತಿಯಾಗಿ ನಡೆದುಕೊಳ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಕೆಲವು ವಿಷಯಗಳು ಇಲ್ಲಿ ಯಾವ ರೀತಿ ಇರುತ್ತವೆ ಅಂದರೆ, ಈ ಒಂದು ದಿನ ಮಾತ್ರ ಮನೆಯಲ್ಲಿರುವಂಥ ಕೆಲವು ವಸ್ತುಗಳನ್ನು ಆಚೆ ಇರುವಂಥ ಜನರಿಗೆ ಕೊಡೋದಾಗಲಿ ಅಥವಾ ಆಚೆಯ ಜನರಿಂದ ತೆಗೆದುಕೊಳ್ಳುವ ತಪ್ಪನ್ನು ಮಾಡಲೇಬಾರದು. ಹೌದು ಸ್ನೇಹಿತರೆ, ಇಲ್ಲಿ ನಿಮ್ಮ ಜೇಬಿನಿಂದಾಗಲಿ ಅಥವಾ ಮನೆಯಿಂದ ಕೊಡುವಂಥ ಈ ಕೆಲವು ವಸ್ತುಗಳಾಗಲಿ ಇವುಗಳನ್ನು ಬೇರೆಯವರಿಗೆ ಕೊಡುವುದು ಒಳ್ಳೆಯದಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಸಹ ಆ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿರಿ. ಇದಕ್ಕಾಗಿ ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ಕೊನೆಯ ತನಕ ನೋಡಿರಿ. ಆ ದಿನ ಯಾರೇ ಇರಲಿ, ಸಾಧ್ಯವಾದರೆ ಬೇರೆ ರೀತಿಯಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಬಹುದು. ಆದರೆ ಇಲ್ಲಿರುವಂಥ ಕೆಲವು ವಸ್ತುಗಳು ಹೇಗಿವೆ ಅಂದರೆ, ಮರೆತರೂ ಸಹ ಬೇರೆಯವರಿಗೆ ನೀವು ಕೊಡಲೇಬಾರದು. ಹಾಗಾದರೆ ತಡೆ ಯಾಕೆ ಸ್ನೇಹಿತರೆ, ಆ ವಸ್ತುಗಳ ಬಗ್ಗೆ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿರಿ. ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮಗೆ ಸಿಗಲಿ. ಸ್ನೇಹಿತರೆ, ಹಬ್ಬ ಬಂದರೆ ಮನೆಯಲ್ಲಿರುವಂಥ ಜನರೆಲ್ಲ ಮಾಡುವಂಥ ಮೊದಲನೆಯ ಕೆಲಸ ಏನಿದೆ ಅಂದರೆ, ಮನೆಯ ಮುಖ್ಯ ದ್ವಾರಕ್ಕೆ ತೋರಣವನ್ನು ಕಟ್ಟಲು ಮಾವಿನ ಎಲೆಗಳನ್ನು, ಬೇವಿನ ಹೂಗಳನ್ನು ತರುತ್ತಾರೆ. ಒಂದು ಬಾರಿ ನೀವು ಮಾವಿನ ಎಲೆಗಳನ್ನು, ಬೇವಿನ ಸೊಪ್ಪು ಅಥವಾ ಅದರ ಹೂಗಳನ್ನು ತಂದರೆ ಮುಗೀತು. ಆನಂತರ ಬೇರೆಯವರು ನಮಗೂ ಸ್ವಲ್ಪ ಕೊಡಿ ಅಂತ ನಿಮ್ಮ ಬಳಿ ಆ ಬೇವಿನ ಸೊಪ್ಪು, ಮಾವಿನ ಎಲೆಗಳನ್ನು ಕೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಕೊಡಬಾರದು. ಯಾಕೆಂದರೆ ಸಮೃದ್ಧಿಯ ಸಂಕೇತದಲ್ಲಿ ನೀವು ಆ ದಿನ ನಿಮ್ಮ ಮನೆಗೆ ಮಾವಿನ ಎಲೆಗಳನ್ನು, ಬೇವಿನ ಎಲೆ, ಹೂಗಳನ್ನು ತಂದಿರ್ತೀರ. ಒಂದು ಬಾರಿ ಆ ಸಮೃದ್ಧಿಯನ್ನು ನಿಮ್ಮ ಮನೆಯ ಒಳಗಡೆ ಆಹ್ವಾನ ಮಾಡಿಕೊಂಡ ನಂತರ ಯಾವುದೇ ಕಾರಣಕ್ಕೂ ಬೇರೆಯವರು ಕೇಳಿದರೂ ಸಹ ದಯವಿಟ್ಟು ಕೊಡಬೇಡಿ. ಒಂದು ವೇಳೆ ಯಾರಾದರೂ ಅಡ್ವಾನ್ಸ್ ಆಗಿ ಮೊದಲೇ ನಿಮಗೆ ತಮಗೋಸ್ಕರ ತೆಗೆದುಕೊಂಡು ಬರಲು ಹೇಳಿದ್ದಾರೆ, ಆಚೆಯಿಂದ ತರುವಾಗ ಅದನ್ನು ಅವರಿಗೆ ಕೊಟ್ಟುಬಿಡಿ. ಅಂದರೆ ಅವರಿಗೋಸ್ಕರ ಸಪ್ರೇಟಾಗಿ ತಂದು ಕೊಟ್ಟರೆ ನಡೆಯುತ್ತೆ. ಆದರೆ ಒಂದು ಬಾರಿ ಎಲ್ಲವನ್ನ ಸೇರಿಸಿ ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ಬೇರೆಯವರಿಗೆ ಅದನ್ನು ಕೊಡಲು ನಡೆಯೋದಿಲ್ಲ. ಹೊರಗಿನ ಜನ ಎಷ್ಟೇ ಕೇಳಿದರೂ ಇಲ್ಲ ಅಂತ ಹೇಳಬೇಕು. ಆದರೆ ಮರೆತರು ಮನೆಯ ಒಳಗಡೆ ತಂದಿರುವಂಥ ಬೇವಿನ ಎಲೆ, ಬೇವಿನ ಹೂಗಳನ್ನು, ಮಾವಿನ ಎಲೆ, ತೋರಣಗಳನ್ನು ಕೊಡಬಾರದು. ಇನ್ನು ಮುಂದಿರುವಂಥ ವಿಶೇಷವಾದ ವಸ್ತು ಅರಿಶಿಣದ ಪುಡಿ ಅಥವಾ ಅರಿಶಿಣದ ಬೇರು, ಕುಂಕುಮ ಇರಬಹುದು. ಸಾಮಾನ್ಯವಾಗಿ ಜನರು ಇವುಗಳನ್ನು ನಿಮ್ಮ ಬಳಿ ಕೇಳೋದಿಲ್ಲ. ಆದರೆ ಕೆಲವು ಜನರು ಇಲ್ಲಿ ಹೇಗಿರ್ತಾರಂದರೆ, ಬೇಕಂತ ನಿಮ್ಮ ಬಳಿ ಅರಿಶಿಣ, ಕುಂಕುಮ ಕೊಡಿ ಅಂತ ಬರ್ತಾರೆ. ಇನ್ನು ಕೆಲವರು ಬೇಕಂತ ಕಲ್ಲುಪ್ಪು, ಮೊಸರು, ಕುಂಕುಮ, ಅರಿಶಿಣವನ್ನು ಕೇಳಲು ಬರ್ತಾರೆ. ಹಾಲನ್ನು ಕೇಳಲು ಬರ್ತಾರೆ. ಹರಳೆಣ್ಣೆ, ಶೀಗೆಕಾಯಿ ಸೊಪ್ಪನ್ನು ಕೇಳಲು ಬಂದಿರ್ತಾರೆ. ಇನ್ನು ಕೆಲವರು ಹಬ್ಬದ ದಿನವೇ ನಮ್ಮ ಬಳಿ ಒಡವೆಗಳೆಲ್ಲ ನಾಳೆ ಕೊಡ್ತೀವಂತ ಕೇಳಲು ಬರ್ತಾರೆ. ಆದರೆ ಮರೆತರೂ ಸಹ ಆ ದಿನ ನೀವು ನಿಮ್ಮ ಬಳಿ ಇರುವಂಥ ಹಣ ಆಗಲಿ, ಒಡವೆಗಳನ್ನು ಬೇರೆಯವರಿಗೆ ಕೊಡಲೇಬಾರದು. ಮನೆಯಲ್ಲಿರುವಂಥ ಉಪ್ಪು ಆಗಲಿ, ಬೆಣ್ಣೆ, ಮೊಸರು, ಯಾವುದೇ ರೀತಿಯ ವಸ್ತುಗಳನ್ನು ಕೊಡಬಾರದು. ಇನ್ನು ಮೂರನೇದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ವಸ್ತು ಏನಿದೆ ಅಂದರೆ ರಂಗೋಲಿಯ ಪುಡಿ ಆಗಿದೆ. ಹೌದು ಸ್ನೇಹಿತರೆ, ಕೆಲವು ಜನರಂತೂ ಬೇಕಂತ ನಿಮ್ಮ ಬಳಿ ಬಂದು ರಂಗೋಲಿಯ ಪೌಡರ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಮರೆತರೂ ಸಹ ಬೇರೆಯವರಿಗೆ ನೀವು ರಂಗೋಲಿಯ ಪೌಡರನ್ನು ಕೊಡಬಾರದು. ಇದರಿಂದ ಹೆಚ್ಚಾಗಿ ನಿಮಗೆ ನಷ್ಟ ಆಗುತ್ತದೆ. ಹಾಗಾಗಿ ಮರೆತು ನೀವು ಬೇರೆಯವರಿಗೆ ರಂಗೋಲಿ ಪೌಡರನ್ನು ಕೊಡಬಾರದು. ಸಾಮಾನ್ಯವಾಗಿ ರಂಗೋಲಿಯ ಪೌಡರ್ನಲ್ಲಿ ಕಲ್ಲು ಮತ್ತು ಮಣ್ಣು ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಮರೆತು ಬೇರೆಯವರಿಗೆ ಅದನ್ನು ಶೇರ್ ಮಾಡಬಾರದು. ಇದೇ ಒಂದು ಕಾರಣದಿಂದಾಗಿ ಯಾರು ಎಷ್ಟೇ ಕೇಳಿದರೂ ರಂಗೋಲಿ ಪೌಡರನ್ನು ಮಾತ್ರ ಕೊಡಬೇಡಿ. ಸಿಟಿಯನ್ನು ಬಿಟ್ಟು ಸಾಮಾನ್ಯವಾಗಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ಜನರು ಪಾತ್ರೆಗಳನ್ನು ಕೇಳಲು ಬರ್ತಾರೆ. ಅಡಿಗೆ ಮಾಡಲು ಪಾತ್ರೆಗಳಿಲ್ಲ ಅಂತ ನಿಮ್ಮ ಬಳಿ ಕೇಳಲು ಬಂದಿರ್ತಾರೆ. ಖಾರ, ಉಪ್ಪ, ಹುಣಸೆ ಹಣ್ಣಾಗಿರಬಹುದು, ಇಂಥ ಕೆಲವು ವಸ್ತುಗಳನ್ನು ಕೇಳಲು ಸಹ ಬಂದಿರ್ತಾರೆ. ಈ ವಸ್ತುಗಳು ನಿಮ್ಮ ಬಳಿ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಚಿಂತೆ ಮಾಡುವ ಅವಶ್ಯಕತೆ ಕೂಡ ಇರೋದಿಲ್ಲ. ಒಂದು ವೇಳೆ ಅವರು ನಿಮ್ಮ ಬಳಿ ಇವುಗಳನ್ನು ಕೇಳಲು ಬಂದರೆ ಇಲ್ಲ ಅನ್ನೋ ಒಂದೇ ಮಾತನ್ನು ನೀವು ಹೇಳಬೇಕು. ಇನ್ನು ಹಬ್ಬದ ದಿನ ನಿಮ್ಮ ಮನೆಯ ಹತ್ತಿರ ಯಾರಾದರೂ ಅಂಗವಿಕಲರಾಗಲಿ ಅಥವಾ ವೃದ್ಧರು ಯಾರಾದರೂ ಭಿಕ್ಷುಕರು ಭಿಕ್ಷೆ ಬೇಡಲು ಬಂದರೆ ನಿಮ್ಮ ಮನೆಯಲ್ಲಿ
ಅಡುಗೆಯಲ್ಲಿ ಏನೇ ತಿನ್ನಲು ರೆಡಿ ಮಾಡಿದ್ದಾರೋ ಅದನ್ನು ಅವರಿಗೆ ತಿನ್ನಲು ಕೊಟ್ಟು ಕಳಿಸಬೇಕು. ಯಾವುದೇ ಕಾರಣಕ್ಕೂ ದ್ವಾರದ ಬಳಿ ಬಂದಿರುವಂಥವರನ್ನು ಬರಿಗೈಯಲ್ಲಿ ಹಿಂತಿರುಗಲು ಬಿಡಬಾರದು. ಸಾಧ್ಯವಾದಷ್ಟು ಅಂಥವರಿಗೆ ಸಹಾಯ ಮಾಡಿದ್ರೆ ನಿಮಗೆ ಒಳ್ಳೆಯ ಪುಣ್ಯ ಫಲಗಳು ಸಿಗುತ್ತವೆ. ಒಂದು ವೇಳೆ ಆ ದಿನ ನಿಮ್ಮ ಬಳಿ ಯಾರಾದರೂ ಊಟವನ್ನು ಕೇಳಲು ಬಂದರೆ ಯಾವತ್ತಿಗೂ ಅವರು ನಿಮ್ಮ ಬಳಿ ವಿಶೇಷವಾಗಿ ಬಂದಿರೋದಿಲ್ಲ. ಅಂಥವರಿಗೆ ಖಂಡಿತವಾಗಿ ಏನನ್ನಾದರೂ ತಿನ್ನಲು ಅಥವಾ ಊಟವನ್ನು ಕೊಟ್ಟುಬಿಡಿ. ಹಬ್ಬದ ದಿನಗಳಲ್ಲಿ ಅಡುಗೆಯನ್ನು ಮಾಡುವುದರಲ್ಲಿ ನೀವು ತುಂಬ ಬ್ಯುಸಿಯಾಗಿದ್ದರೂ ಸರಿ, ಅಂಥವರನ್ನು ಯಾವತ್ತಿಗೂ ಮರೆತರೋ ಬರಿಗೈಯಲ್ಲಾಗಲಿ ಖಾಲಿ ಹೊಟ್ಟೆಯಲ್ಲಿ ಮರಳಿ ಕಳಿಸಬಾರದು. ಮನೆಯಲ್ಲಿ ಯಾವ ಒಂದು ಒಳ್ಳೆಯ ಆಹಾರ ಇರುತ್ತದೆಯೋ ಅದನ್ನು ಅವರಿಗೆ ತಿನ್ನಲು ಕೊಟ್ಟು ಕಳಿಸಬೇಕು. ಯಾಕಂದರೆ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಆಗಿದೆ. ಒಂದು ವೇಳೆ ನಿಮ್ಮ ಮನೆಯ ಹತ್ತಿರ ಯಾವುದಾದ್ರೂ ಬ್ರಾಹ್ಮಣರು ಅಥವಾ ಭಿಕ್ಷಕರು ಬಂದರೆ ಬರಿಗೈಯಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನು ಕಳಿಸಬೇಡಿ. ಈ ಹಬ್ಬದ ದಿನ ಸಾಧ್ಯವಾದಷ್ಟು ನಿಮ್ಮ ಕೈಗಳಿಂದ ದಾನ ಧರ್ಮವನ್ನು ಮಾಡಿರಿ. ಈ ರೀತಿ ಮಾಡೋದ್ರಿಂದ ವರ್ಷವಿಡೀ ನೀವು ತುಂಬ ಸಂತೋಷವಾಗಿ ಸುಖವಾಗಿ ನೆಮ್ಮದಿಯಿಂದ ಇರ್ತೀರ. ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಆಶೀರ್ವಾದವು ನಿಮ್ಮೆಲ್ಲರ ಮೇಲೆ ಇರುತ್ತದೆ. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರುವ ಇನ್ನೊಂದು ವಿಷಯ ಏನಿದೆ ಅಂದರೆ, ಮುಸ್ಸಂಜೆಯ ಸಮಯದಲ್ಲಿ ಒಡವೆಗಳನ್ನಾಗಲಿ ಹಣವನ್ನು ನೀವು ಬೇರೆಯವರಿಗೆ ಕೊಡಬಾರದು. ಅದರಲ್ಲೂ ಈ ಯುಗಾದಿ ಹಬ್ಬ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ದುಡ್ಡು ಆಗಲಿ ಒಡವೆಗಳಂಥ ವಿಷಯದಲ್ಲಿ ತುಂಬ ಎಚ್ಚರಿಕೆಗಳನ್ನು ವಹಿಸಿರಿ. ಇಲ್ಲಿ ನಮಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇವೆ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿರಿ. ಹಾಗೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿರಿ. ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.